ನಮಸ್ಕಾರ ವೀಕ್ಷಕರೇ, ಕಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಬೀನ್ಸ್ ಪಲ್ಯಗೆ ಏನೇನ್ ಬೇಕು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಬೀನ್ಸ್ ಜೊತೆಗೆ ಒಂದೆರಡು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕಾಯಿ ತುರಿ, ಮತ್ತೆ ಉಪ್ಪು, ಮನೇಲೆ ನಾವು ತಯಾರು ಮಾಡ್ಕೊಂಡಿದ್ವಿ ಮಸಾಲೆ ಪುಡಿ, ಅದು ಒಂದು ಚಮಚ, ಒಂದಿಷ್ಟು ಚಿಟಿಕೆ ಅಷ್ಟು ಅರಿಶಿನ ಪುಡಿ. ಇವಿಷ್ಟು ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ಬೇಕಾಗೋ ವಸ್ತುಗಳು. ಈಗ ಬೀನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊನು ಕಟ್ ಮಾಡ್ಕೊಂಡೆ. ಅದರ ನಂತರ ಕಾಯಿ ತುರಿ ಮೊದಲೇ ತುರ್ಕೊಂಡು ಇಟ್ಕೊಂಡಿದ್ದೆ. ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಬಾಣಲಿಲಿ ಎಣ್ಣೆ ಹಾಕಿ ಜೊತೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದರ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊನು ಹಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಹುರಿತಾ ಇದೆ. ಚೆನ್ನಾಗಿ ಎಣ್ಣೆಲಿ ಬಾಡಿದೆ ಟೊಮೆಟೊ ಮತ್ತು ಈರುಳ್ಳಿ. ಈಗ ಕಟ್ ಮಾಡ್ಕೊಂಡಿದ್ನಲ್ಲ ಬೀನ್ಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಯಿ ತುರಿನೂ ಹಾಕ್ಕೊಂಡೆ, ಮಸಾಲೆ ಪುಡಿನೂ ಹಾಕ್ಕೊಂಡೆ, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡೆ. ನೋಡಿ, ಬೀನ್ಸ್ ಪಲ್ಯ ರೆಡಿ. ರೊಟ್ಟಿ ಇಲ್ಲ ಚಪಾತಿ ಜೊತೆಗೆ, ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.